ಒಬ್ಬ ಮಹಿಳೆ ಬರೀ ಅಡುಗೆ ಮನೆಗೆ ಸೀಮಿತವಲ್ಲ, ಅವಳ ಆಸೆಗೆ ಆಕಾಂಕ್ಷೆಗಳಿಗೆ ಆಕಾಶದಷ್ಟು ಅವಕಾಶಗಳಿವೆ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲರಿಗೂ ಹೆಂಗೆ ಅದೀರಿ? ಇವತ್ತಿನ ವಿಡಿಯೋನ ಕೊನೆ ತನಕ ನೋಡ್ರಿ. ಮಹಿಳೆಯರಿಗೆ ಒಂದು ಸ್ವಲ್ಪಾರು ಯೂಸ್ ಆಗುವಂಥ ಕಂಟೆಂಟ್ ಇದಾಗಿರತ್ತೆ ಅಂತ ನಾನು ಅನ್ಕೊತೀನಿ. ಸೂರ್ಯನ ಕಿರಣ ಭೂಮಿಗೆ ಬೀಳೋಕ್ಕಿಂತ ಮುಂಚೆ ನಮ್ಮ ದಿನ ಆರಂಭ ಆಗಿ ಸೂರ್ಯ ಮುಳುಗಿದ್ರು ನಮ್ಮ ಕೆಲಸ ಎಲ್ಲ ಮುಗಿಯಂಗಿಲ್ಲ ನೋಡ್ರಿ. ಈ ಒಂದು ಟೈಮ್ನಾಗ ಮಕ್ಕಳು, ಮನೆ ಜವಾಬ್ದಾರಿ, ಕೆಲಸ ಇದೆಲ್ಲನೂ ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಎಷ್ಟೋ ಸರ್ತಿ ನಾವು ಕಂಡ ಕನಸಿಗೆ ಎಷ್ಟೋ ದಾರಿಗಳು ಸಿಗ್ತಿರ್ತಾವೋ, ಅವಕಾಶಗಳು ಬರ್ತಿರ್ತಾವೋ, ಆದರೆ ನಾವು ಅದ್ರ ಕಡೆ ಗಮನ ಕೊಡೋದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ, ಅವರ ಕಾಳಜಿ ಬಗ್ಗೆನ ಕೆಡಿಸ್ಕೊತಾ ಇರ್ತೀವಿ. ನಮಗೂ ಒಂದು ಬದುಕೈತಿ, ನಾವು ಕಂಡಿದ್ದಂಥ ಕನಸನ್ನ ನಾವು ನನಸು ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ನಮ್ಗೆ ಅನ್ಸೋದೇ ಇರ್ತದೆ. ಈ ವಿಡಿಯೋ ಯಾಕೆ ಮಾಡ್ಲಿಕ್ಕತ್ತೇನೆ ಅಂದ್ರೆ, ನಾನು ತುಂಬ ದಿನದಿಂದ ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು, ನಾನು ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಹಾಗೆ ಇರ್ತಿದ್ನಿ ರೀ. ಅಪ್ಲೋಡ್ ಮಾಡೋಕೆ ಹಾಕಿರಲಿಲ್ಲ. ಯಾರು ಏನಂತಾರೆ ಏನೋ, ಬಾಜುದಾರ ಏನಂತಾರೆ ಏನೋ, ನಮ್ಮ ಮನ್ಯಾಗ ನಂಗೆ ಸಪೋರ್ಟ್ ಮಾಡ್ತಾರೋ ಇಲ್ಲೋ, ಹಿಂಗೆ ಹಲವು ವಿಚಾರ ಮಾಡ್ಕೊತ ನಾನು ವಿಡಿಯೋ ಮಾಡೋದು ಹಂಗೆ ಫೋನ್ನಾಗ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಬರೀ ಹಿಂಗೆ ಮಾಡ್ಕೊತ ಹೊಂಟಿದ್ದೆ. ಈ ವಿಡಿಯೋ ನೀವೇನು ನೋಡಾತಿರಲ್ಲ, ಇದು 1 ವರ್ಷದ ಹಿಂದಿನ ವಿಡಿಯೋ ನಾ ರೆಕಾರ್ಡ್ ಮಾಡಿ ಇಟ್ಕೊಂಡೀನಿ. ಬಟ್ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ನನಗೆ 1 ವರ್ಷ ಟೈಮ್ ಯಾಕೆ ತೊಗೊಂತು ಅಂದ್ರೆ, ನಾನು ಬೇಡವಾದಂಥ ವಿಚಾರಗಳಿಂದ ಹೊರಗೆ ಬಂದಾಗ ಮಾತ್ರ ಇದು ಸಾಧ್ಯ ಆಯ್ತು. ಹಂಗೆ ನೀವು ಕೂಡ ಏನಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಥವಾ ಬೇರೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಯಾರು ಏನಂತಾರೋ ಏನೋ, ನನಗೆ ಆ ಶಕ್ತಿ ಐತೋ ಇಲ್ಲೋ ಅಂತ ವಿಚಾರ ಮಾಡ್ಕೊತ ಕುಂತಿದ್ರೆ ದಯವಿಟ್ಟು ವಿಚಾರ ಮಾಡೋದು ಬಿಟ್ಟು ಒಂದು ಸ್ಟೆಪ್ ಮುಂದೆ ಬರ್ರಿ. ಏನಾರ ಮಾಡಬೇಕು ಅಂದ್ರೆ ಅದನ್ನು ನಾವು ಅಂದ್ಕೊಂಡಾಗ ಮಾಡಿದರೆ ಅದಕ್ಕೆ ಸಕ್ಸಸ್ ಸಿಗ್ತತೋ ಇಲ್ಲ ಗೊತ್ತಿಲ್ಲ, ಆದರೆ ಚಾಲು ಅಂತೂ ಆಕೈತಿ. ಒಂದು ಬಿಗಿನಿಂಗ್ ಅಂತ ಇರ್ತೈತಿ. ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬಿಗಿನಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರ್ತೈತಿ. ಒಂದು ಸರ್ತಿ ಒಂದು ಹೆಜ್ಜೆ ಮುಂದೆ ಇಟ್ಟ ಮೇಲೆ ದೇವ್ರು ಇದ್ದ ಇರ್ತಾನೆ. ಸಕ್ಸಸ್ ಆಗಬೇಕು ಅಥವಾ ಫೇಲ್ಯೂರ್ ಆಗಬೇಕು ಅಂದ್ರೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಬೇಕು. ನಾವು ಸ್ಟಾರ್ಟ್ ಮಾಡಲಾರ್ದೆ ನಾವು ಸಕ್ಸಸ್ ಆಗ್ತೇವೋ ಇಲ್ಲೋ, ಫೇಲ್ ಆಕೈತೋ ಏನೋ ಅಂತ ವಿಚಾರ ಮಾಡ್ಕೊಂಡು ಕೂತ್ರೆ ಏನೂ ಕೆಲ್ಸಕ್ಕೆ ಬರೋದಿಲ್ಲ ನೋಡ್ರಿ. ಹಂಗೆ ನಾನು ಈ ರೀತಿ ವಿಚಾರ ಮಾಡ್ಕೊಂಡು 1 ವರ್ಷ ಆದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿ ನಿಮ್ಮ ಮುಂದೆ ತರತ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತತಿ, ಅಭಿಪ್ರಾಯ ಏನು, ನಾನು ಮಾತಾಡಿದ ಮಾತು ನಿಮಗೆ ಇಷ್ಟ ಆಕೈತೋ ಇಲ್ಲೋ, ಪ್ರತಿಯೊಂದನ್ನು ಕಮೆಂಟ್ ಮಾಡಿ. ನಾನು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ತೊಗೋತೀನಿ. ಯಾಕಂದ್ರೆ ನಾನು ಈಗ ತಾನು ಶುರು ಮಾಡಿದ್ರಿಂದ 25,000 ಜನ ನಮ್ಮನ್ನ ಕಂಟೆಂಟ್ನ ಮೆಚ್ಚಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಅವ್ರಿಗೆ ಕೋಟಿ ಧನ್ಯವಾದ ರೀ. ಯಾರೋ ಒಬ್ಬಕ್ಕೆ ಬಂದ ಹಳ್ಳಿಯಾಗಿಂತ ವಿಡಿಯೋ ಮಾಡಾತಾಳ, ದಿನಕ್ಕೊಂದೊಂದು ವಿಡಿಯೋ ಹಾಕ್ತಾಳ, ತಲೆಕೆಟ್ಟೆತ್ತೇನೆ ಈಗೀಗೆ ಅನ್ನೋ ಜನರುಗಳ ಮಧ್ಯೆ 25,000 ಜನ ಏನೋ ಒಂದು ಮಾಡಾತಾರಲ್ಲ, ನೋಡಬೇಕು ಅಂಥೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತಿರಲ್ಲ. ಎಷ್ಟು ಖುಷಿ ಆಕೈತೆ ಅಂದ್ರೆ ಅದನ್ನು ಹೇಳೋಕ್ಕಾಗಂಗಿಲ್ಲ, ಅಷ್ಟು ಖುಷಿ ಆಕೈತಿ. ನೀವು ಈ ರೀತಿ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಮತ್ತೊಂದು ಬಿಸ್ನೆಸ್ಗೆ ಕೈ ಹಾಕೀನಿ. ಅದು ಏನಂತ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಹಿಂಗೆ ಏನಾದರೂ ವಿಡಿಯೋ ನೀವು ನೋಡಿದ್ರೆ ಹಿಂದೆ ಆಲ್ರೆಡಿ ಗೊತ್ತಾಗಿರ್ತೈತಿ ನಾನು ಯಾವ ಬಿಸ್ನೆಸ್ ಚಾಲೂ ಮಾಡೀನಿ. ಅದ್ರ ಇನ್ಫಾರ್ಮೇಷನ್ ನಿಮಗೇನಾರ ಬೇಕಿತ್ತಂದ್ರೆ ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಾಗ ಕೊಡ್ತೀನಿ. 1 ವರ್ಷದ ಹಿಂದೆ ಟೈಲರಿಂಗ್ ಕ್ಲಾಸ್ ಹೋಗ್ತಿದ್ದೆ ನಾನು. ಅವಾಗಿನ ವಿಡಿಯೋ ಶೂಟ್ ಮಾಡಿಟ್ಕೊಂಡು ಅಪ್ಲೋಡ್ ಮಾಡೋಕೆ ಮಾಡಲೋ ಬೇಡೋ ಅಂದ್ಕೊಂಡು ಕೂತಾಕಿ ನಾನು. ಇವತ್ತು ನೋಡಿರಿ ನಿಮ್ಮ ಮುಂದೆ ಈ ವಿಡಿಯೋನ ತರಾತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ನ ಇನ್ನಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಯಾರು ಎಲ್ಲ ಮಾಡಬೇಕು ಅಥವಾ ಯಾವುದಾದ್ರು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಪೆಂಡಿಂಗ್ನಾಗ ಇಡತ್ತಾರಲ್ಲ, ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಕೈತಿ. ದಯವಿಟ್ಟು ಅವ್ರಿಗೂ ಶೇರ್ ಮಾಡಿರಿ, ಹೆಚ್ಚಿಗೆ ಜನಕ್ಕೆ ಒಳ್ಳೇದಾಗೋಂಗಾಗಲಿ. ಪ್ರತಿದಿನ 1 ಗಂಟೆ ನಮಗಂತ ಇಟ್ಕೋರಿ, ಅದ್ರಾಗ ಹೊಸದು ಏನಾರ ಕಲೀರಿ, ಬೇರೆಯವ್ರಿಗೆ ಕಲಿಸ್ರಿ. ನಿಮ್ಗೆ ಆಲ್ರೆಡಿ ಗೊತ್ತಿತ್ತಂದ್ರೆ ನೀವು ಕನಸಿಗೆ ಒಂದು ಬಣ್ಣ ಕೊಡ್ರಿ, ಮುಂದೊಂದು ಹೆಜ್ಜೆ ಇಟ್ಟು ನೋಡ್ರಿ. ಅದು ಯಶಸ್ಸು ಆಕೈತೋ ಅಥವಾ ನಿರಾಶೆ ಕೊಡ್ತೈತೋ ಗೊತ್ತಿಲ್ಲ. ಪ್ರಯತ್ನ ಮಾಡಿದ್ರೆ ಗೊತ್ತಾಕೈತಿ ನಾವು ಯಶಸ್ವಿನೋ ಅಥವಾ ನಮ್ಮದು ಪ್ರಯತ್ನ ವೇಸ್ಟ್ ಆಯ್ತೋ ಅಥವಾ ವ್ಯರ್ಥ ಆಯ್ತೋ ಅಂಥೇಳಿ. ಇವತ್ತು ನಾವೇನೋ ಕಲಿಯೋಕೆ ಸ್ಟಾರ್ಟ್ ಮಾಡೇವಿ, ಇದು ನಾಳೆ ನನಗೆ ಬಂದುಬಿಡಬೇಕು ಅನ್ನೋ ಹುಚ್ಚು ಭ್ರಮೆಯೊಳಗೆ ಇರಬೇಡ್ರಿ. ಪ್ರತಿದಿನ ಪ್ರಯತ್ನ ಮಾಡ್ಕೊತೀವ್ರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಯಾರ. ಪ್ರತಿದಿನ ಸ್ವಲ್ಪ ಕಲೀರಿ, ಅದ್ರ ಮ್ಯಾಗ ನೀವು ಪರ್ಫೆಕ್ಟ್ ಆಗ್ರಿ. ಅದಾದ ನಂತರ ಅದನ್ನು ಒಂದು ವೃತ್ತಿಯಾಗಿ ಅಥವಾ ನಿಮ್ಮದು ಫ್ಯಾಷನ್ ಆಗಿ ಕನ್ವರ್ಟ್ ಮಾಡ್ಕೋರಿ. ಗೆಲುವು ಅನ್ನೋದು ಒಂದೇ ದಿನದಾಗ ಸಿಗುವಂಥ ವಿಷಯ ಅಲ್ರಿ. ಏನೋ ಲಕ್ ಇದ್ದವ್ರಿಗೆ 1 ದಿನದಾಗ ಸಿಗ್ತೈತೋ ಏನೋ, ಅಥವಾ ಜನರು ಹೆಚ್ಚು ಸಪೋರ್ಟ್ ಮಾಡಿದರೆ 1 ದಿನದಾಗ ಸಿಗ್ತೈತೇನೋ. ಆದರೆ ನಮ್ಮ ಪರಿಶ್ರಮದಿಂದ ನಮಗೆ ಗೆಲುವನ್ನು ಸಿಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೋತೈತಿ. ಅದಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕ್ರಿ. ಒಂದು ಚಲೋ ಮಾಡೇವಿ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡತ್ತೀವಿ ಅಂದ್ರೆ ಪೇಷನ್ಸ್ ಅನ್ನೋದು ಭಾಳ ಮುಖ್ಯ ಆಗಿರ್ತೈತಿ ನೋಡ್ರಿ. ನಮ್ಮ ಕನಸಿಗೆ ಅಷ್ಟೇ ಗಮನ ಕೊಡು ಅಂತ ಹೇಳತ್ತಾಳ, ಹಂಗಂತ ಫ್ಯಾಮಿಲಿ ಬಿಡ್ಬೇಕನ್ನ ಅಂತ ಅನ್ಕೋಬೇಡ್ರಿ. ಫ್ಯಾಮಿಲಿನ ಒಂದು ಸಪೋರ್ಟಿವ್ ಆಗಿ ತೊಗೊಂಡು ಫ್ಯಾಮಿಲಿ ಸಪೋರ್ಟ್ ನಾವು ಬಳಸ್ಕೊಂಡು ನಾವು ನಮ್ಮ ಕನಸನ್ನ ನನಸು ಮಾಡ್ಕೋಬೇಕು ನೋಡ್ರಿ.
ಫ್ಯಾಮಿಲಿ ಸಪೋರ್ಟ್ ಅನ್ನೋದು ದೊಡ್ಡ ಶಕ್ತಿ. ಯಾರೇನಂತಾರೋ ಯಾರೇನು ಬಿಡ್ತಾರೋ ಅದು ಸಂಬಂಧ ಇರೋದಿಲ್ಲ. ಫ್ಯಾಮಿಲಿಯವರು ನಮ್ಮ ಪರವಾಗಿದ್ದು ನೀನು ಮಾಡಾತಿದ್ದು ಕರೆಕ್ಟ್ ಐತಿ ಮಾಡು ಅಂದ್ಬಿಟ್ರೆ ಬೇರೆಯವ್ರದ್ದು ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನೀವು ಫಸ್ಟ್ ಫ್ಯಾಮಿಲಿಗೆ ಕನ್ವಿನ್ಸ್ ಮಾಡಿರಿ ನೀವೇನು ಮಾಡಬೇಕು ಅಂದ್ಕೊಂಡಿರಿ ಅದ್ರ ಬಗ್ಗೆ. ಹಂಗೆ ಅವ್ರ ಸಪೋರ್ಟ್ ತೊಗೊಂಡು ನೀವು ನಿಮ್ಮ ಕನಸಿನತ್ತ ನಡೀರಿ. ನಾನು ಇಷ್ಟೊತ್ತನ ಈ ವಿಡಿಯೋದಾಗ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ದೆ. ನಿಮಗೇನಾರ ಇಷ್ಟ ಆತೋ ಇಲ್ಲೋ, ಅದ್ರಾಗ ಏನಾರ ಮಿಸ್ಟೇಕ್ ನಿಮಗೆ ಕಂಡು ಬಂತೋ ಏನೋ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಈ ವಿಡಿಯೋ ನಿಮ್ಗೇನಾರ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಯಾರಾದರೂ ಫೇಸ್ಬುಕ್ನಾಗ ನೋಡಾತಿದ್ರೆ ನನ್ನ ಪೇಜ್ ಫಾಲೋ ಮಾಡಿರಿ ಮತ್ತು 4 ಮಂದಿಗೆ ಶೇರ್ ಮಾಡಿರಿ. ನಮ್ಮಂಥ 4 ಜನ ಹೆಣ್ಮಕ್ಳಿಗೆ ಈ ಮಾತುಗಳು ಇನ್ಸ್ಪೈರ್ ಆಗಿ ತೊಗೊಂಡು ಅವರು ಒಂದೇನಾದರೂ ಸ್ಟಾರ್ಟ್ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿಂದ ನಮಗೇನೈತೆ ಹೇಳ್ರಿ. ಸಿಗ್ತೇನೆ ರೀ ಮತ್ತು ಮುಂದಿನ ವಿಡಿಯೋದಾಗ. ಇಷ್ಟ ಆದ್ರೆ ದಯವಿಟ್ಟು ಹೇಳಿನೆಲ್ಲ ಮರಿಬೇಡ್ರಿ ಲೈಕ್ ಮಾಡೋದು. ನಮಸ್ಕಾರ ರೀ, ಬರ್ತೀನಿ ರೀ. ಸರ್ವೇ ಜನ ಸುಖಿನೋ ಭವಂತು.